ಹೇಳಿ ಹೆಂಗಿದೆ ಫೀಲಿಂಗ್ಸ್? என்னடா பெரிய லாண்டனு ಓ ಮೈ ಗಾಡ್, 6:30 ಆಗ್ತಿದೆ. ರೋಡೇ ಕಾಣಿಸ್ತಾ ಇಲ್ಲ. ಯಾ, ರೋಡೇ ಕಾಣಿಸ್ತಾ ಇಲ್ಲ. ದಿಸ್ ಈಸ್ ಈವ್ನಿಂಗ್ 6:30. ಆರಪಾಳ್ಯಮಿಂದ ಬೆತ್ತಲಗುಂಡ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬೈ ಬಸ್, ಲೋಕಲ್ ಬಸ್. ಆ್ಯಕ್ಚುಲಿ ಕೊಡೈಕೆನಾಲ್ ಬಸ್ ಡೈರೆಕ್ಟ್ ಬಸ್ ಇದೆ. ಡೈರೆಕ್ಟ್ ಬಸ್ ಜೊತೆಗೆ ಇತ್ತು, ಬಟ್ ಅದೇನೋ ಬ್ರೇಕ್ ಡೌನ್ ಆಗಿರೋದಕ್ಕೆ ದೇ ಸಜೆಸ್ಟೆಡ್ ಇಲ್ಲ, ಇಲ್ಲಿಂದ ಅಲ್ಲೋಗಿ ಇಲ್ಲಿಂದ ಬೇಗ ಸಿಗುತ್ತೆ, ಜಾಸ್ತಿ ಬಸ್ಸಸ್ ಇದೆ ಅಂತ ಅಂದಿದ್ದಾರೆ. ಸೊ ಇಟ್ಸ್ ಗೋ, ಸೊ ಎಕ್ಸೈಟೆಡ್ ಟು ಬಿ ಇನ್ ಕೊಡೈಕೆನಾಲ್. ಈಗಷ್ಟೇ ಬಸ್ಸಲ್ಲಿ ಬಂದು ಇಳಿದ್ವಿ. ಲಿಟ್ರಲಿ ಐ ಕಾಂಟ್ ಸಿ ಎನಿಥಿಂಗ್. ಓ ಮೈ ಗಾಡ್, ಐ ಕಾಂಟ್ ಜಸ್ಟ್ ವೆಯ್ಟ್. ನೋಡೋಣ ಹೇಗಿರುತ್ತೆ. ಬಸ್ ಹೆರಿಂಗೆ ಆಚೆ. So we came to the Moody stop. I'll take cakes. Okay. ಯಾಕೆ ತಗೊಳ್ಳೋಣ? ಅದೇನದು ಗ್ರೀನ್ ಕಲರ್? ಗ್ರೀನ್ ಕಲರ್ ನನಗೆ ಚಾಕ್ಲೇಟ್ಸ್ ಇಷ್ಟ ಅಲ್ಲ. ನಮ್ಮೂರಲ್ಲಿ ಸಿಗೋದು ತಗೊಳ್ಳೋದು ಬೇಡ. ಹಾಂ, ಅದಕ್ಕೆ ಗ್ರೀನ್ ಕಲರ್ ತಗೋ, ಅದು ಚೆನ್ನಾಗಿ ಸಿಗಲ್ಲ ಅದು. ಗೈಸ್, ಒಳಗಡೆ ಬಂದಿದ್ದೀನಿ. ಇಲ್ಲಿ ಚಿಕ್ಕದಾಗಿ ಒಂದು ವಾಟರ್ಫಾಲ್ ಇದೆ. ಔಟ್, ಇಟ್ಸ್ ಬ್ಯೂಟಿಫುಲ್ ಐ ಗೆಸ್. ಗೈಸ್, ಇಟ್ಸ್ ಜಸ್ಟ್ ಅ ಲಿಟಲ್ ಬಿಟ್ ಟ್ರೆಕ್ ಅಷ್ಟೇ. ಅಲ್ಲಿಂದ ಎಷ್ಟು ಒಂದು ಸ್ವಲ್ಪ ಕೆಳಗಿಳಿಬೇಕು. ಓ ಮೈ ಗಾಡ್, ಅದು ನೋಡಿ, ಅದು ರಾಕ್ ಮೇಲೆ ಓಡಬೇಕು, ಬಟ್ ಇಟ್ಸ್ ನಾಟ್ ಸೇಫ್. ಹಾಂ, ಇಟ್ಸ್ so freezing water. ಫುಲ್ ಚಳಿ ಇದೆ. A few moments later. ಅಲ್ಲಲ್ಲಲ್ಲಲ್ಲಲ್ಲಲ್ಲ. Oh fuck, dude. Guys, look at this.
ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಸ್ವಲ್ಪ ಫೀಲ್ ಆಗಿಬಿಟ್ಟಿದ್ದೆ ಇವತ್ತು. ಏನು ಕೊಡೈಕೆನಾಲ್ ಬಂದ್ಬಿಟ್ಟು ನಾನು ದೇವಸ್ಥಾನನೇ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಫೈನಲಿ ಐ ಆಮ್ ವಿಸಿಟಿಂಗ್ ಮಹಾಲಕ್ಷ್ಮಿ ಅಮ್ಮನ್ ಟೆಂಪಲ್. ಸೊ ಬನ್ನಿ ಹೋಗೋಣ. ಬೇಜಾರಾಗಿದೆ, ಬಟ್ ಬೇಜಾರೋಯಿತು ಬಿಕಾಸ್ ದೇವ್ರ ದರ್ಶನ ಆಯಿತು. ಅಮ್ಮ ಮಹಾಲಕ್ಷ್ಮಿ ತಾಯಿ, ಚಾಮುಂಡೇಶ್ವರಿ ಅಮ್ಮನವ್ರದ್ದು ಇಬ್ಬರದು ದರ್ಶನ ಆಗಿದೆ. ಸೊ ಬ್ಲೆಸ್ಡ್. ಗೈಸ್, ಇದೇ ಪೂಂಬಾರೈ ವಿಲೇಜ್ ಇನ್ ಕೊಡೈಕೆನಾಲ್. ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಒಂದು ಮುರುಘಾ ದೇವಸ್ಥಾನ ಇದೆ. ಬನ್ನಿ. ಇಷ್ಟನಾ? ಓ ಲೇಕ್. It's my birthday and I actually have a full freedom to go wherever I want and travel. It's my birthday and I am so blessed and happy because ನನಗೆ ಇಷ್ಟ ಬಂದಂಗೆ ನಾನು ಯಾವ ಊರು ಅಂದ್ಕೋತೀನೋ ಆ ಊರಿಗೆ ಹೋಗ್ಬೋದು. ನಾನು ಲಿಟ್ರಲಿ ಇಷ್ಟು ಫ್ರೀಡಮ್ಮು ಯಾವುದಕ್ಕೆ ಸಿಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾ ಹ್ಯಾಪಿ. ಐ ಆಮ್ ಸೋ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ಕೊಡೈಕೆನಾಲಲ್ಲಿದ್ದೀನಿ ಆ್ಯಂಡ್ ಲೈಟಾಗಿ ಮಳೆ ಬರ್ತಿದೆ. ಇಟ್ಸ್ ಸೋ ಬ್ಯೂಟಿಫುಲ್. ತೋರಿಸ್ತೀನಿ. ಸೊ ಸುಮ್ಮನೆ ವೇಟಿಂಗ್ ಮಾಡ್ತಾ ಇಲ್ಲಿ ಕೂತಿದ್ದೀನಿ. ಸೊ ತೋರಿಸ್ತೀನಿ. ಈಗ ನಾವೀಗ ಕ್ರೂಕರ್ಸ್ ವಾಕ್ ಅಂತೆ ಆ ಜಾಗಕ್ಕೆ ಬಂದಿದ್ದೀವಿ. ಕೊಡೈಕೆನಾಲಲ್ಲಿ ಹೈಯೆಸ್ಟ್ ಪೀಕ್ ಪಾಯಿಂಟ್. ಫುಲ್ ಮಿಸ್ಟಿಂದ ಕವರ್ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಫುಲ್ ಆ ಕಡೆ ಎಲ್ಲ ಬೆಟ್ಟ ಎಲ್ಲ ಕಾಣಿಸ್ಬೇಕಿತ್ತು, ಬಟ್ ಫುಲ್ ಮಿಸ್ಟ್ ಇರೋ ಕಾರಣ ನಮಗೇನು ಕಾಣಿಸ್ತಾನೆ ಇಲ್ಲ, ಫುಲ್ ಫಾಗಿದೆ. ಸೊ ನೋಡಿ, ಇದು ನೋಡಿ ಫಾಗು ಈ ಕಡೆಯಿಂದ ಹಿಂಗೆ ಮೇಲೆ ಹೋಗ್ತಾ ಇದೆ. ಸೊ ಅದಕ್ಕೆ ಇಲ್ಲೇನೂ ಕಾಣಿಸ್ತಾ ಇಲ್ಲ. ಇಟ್ಸ್ ಆಲ್ ಡಾರ್ಕ್. ಫುಲ್ಲು ಮಳೆ ಜಾಸ್ತಿ ಆಯಿತು. ಸೊ ಐ ಹ್ಯಾಡ್ ಟು ಟೇಕ್ ದ ಛತ್ರಿ ತಗೊಳ್ಳೋ ಥರನೇ ಆಯಿತು. ತೋರಿಸ್ತೀನಿ ವ್ಯೂ ಹೆಂಗಿದೆ. ಗೈಸ್, ಫೈನಲಿ ಕೊಡೈಕೆನಾಲಲ್ಲಿರೋ ಗುಣಾ ಕೇವ್ಸಿಗೆ ಬಂದಿದ್ದೀವಿ. ದಟ್ ಆಮೇಲೆ ವೇಟಿಂಗ್ ಸ್ಪಾಟ್ ಇದು. ಹಾಂ, ನಾನು ಆ್ಯಕ್ಚುಲಿ ಮಂಜುಮೆಲ್ ಬಾಯ್ಸು ನೋಡ್ದಾದ್ಮೇಲೆ ಪ್ಲೇಸ್ ನೋಡಲೇಬೇಕು, ಅದು ರಿಯಲ್ ಸ್ಟೋರಿ ಬೇರೆ ಅಂತೆ. ಸೊ ಅಲ್ಲಿ ಲಿಟ್ರಲಿ ವಾಂಟೆಡ್ ಟು ಸಿ. ಸೊ ಫೈನಲಿ ಆ ಪ್ಲೇಸಿಗೆ ಬಂದಿದ್ದೀನಿ, ನೋಡೋಣ ಹೆಂಗಿದೆ ಅಂತ.
ಗುನಾ ಕೇವ್ಸ್ ನೋಡಿ ಹೆಂಗಿದೆ ಎಂಟ್ರೆನ್ಸ್. ಗೈಸ್ ಇಲ್ಲೇ ಸುಭಾಷ್ ಬಿದ್ದಿದ್ದು. ಸುಭಾಷ್ ಇಲ್ಲಿ ಬಿದ್ದಿಲ್ಲ, ಒಳಗೆ. ಒಳಗ ಮತ್ತೆ ಇದೆಲ್ಲ ಇದೆಲ್ಲ ನೆಲ ಥರನೇ ಕಾಣಿಸುತ್ತೆ, ಬಟ್ ಇಟ್ಸ್ ನಾಟ್ ಸೇಫ್. ಫುಲ್ಲು 500 ಫೀಟ್ ಎಲ್ಲ ಆಳ ಇದೆ. ಇದೇ ಗುಣ ಕೇವ್ಸ್ ನೋಡಿ. ಒನ್ ಕಾಲ್ ಸುಭಾಷ್. ಇದು ಹೆಸರು ಬಂದ್ಬಿಟ್ಟು ಡೆವಿಲ್ಸ್ ಕಿಚನ್ ಅಂತ. ಸೊ ಏನಕ್ಕೆ ಡೆವಿಲ್ಸ್ ಕಿಚನ್, ಇಲ್ಲೇನೋ ಭೂತ ಪ್ರೇತ ಆ ಥರ ಇತ್ತ ಅಂತಂದರೆ ಆ ಥರ ಖಂಡಿತ ಇಲ್ಲ, ಬಟ್ ಹೆಸರು ಮಾತ್ರ ಡೆವಿಲ್ಸ್ ಕಿಚನ್. ಏನಕ್ಕೆ ಅಂದರೆ ಬ್ರಿಟಿಷರ್ಸ್ ಕಾಲದಲ್ಲಿ ಈ ಬ್ರಿಟಿಷರ್ಸ್ನ ಓದಿಸ್ಬೇಕು ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲೆಲ್ಲ ಮಾಡಿದ್ರು ಅಂತ ಇಲ್ಲಿ ಆ ಕಡೆ ಇದೆ ತೋರಿಸಿದ್ರು. ಸೊ ಆ ಮಕ್ಕಳನ್ನ ವೀಕೆಂಡ್ಗೆ ಒಂದ್ಸಲಿ ಟೂರ್ ಥರ ಕರ್ಕೊಬಂದ್ಬಿಟ್ಟು ಇಲ್ಲಿ ಪಿಕ್ನಿಕ್ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಬಟ್ ಆದರೆ ಆವಾಗ ಮಕ್ಕಳೆಲ್ಲ ಕೇಳ್ತಾಯಿದ್ರು ಟೀಚರ್ಸ್ನ, ಏನು ಹಿಂಗೆ ಹೊಗೆ ಬರ್ತಿರಲ್ಲ, ಏನು ಆ ಥರ ಅಂತ. ಸೊ ಮಕ್ಕಳನ್ನ ಕ್ಯೂರಿಯಾಸಿಟಿಗೋಸ್ಕರ ಅವ್ರಿಗೆ ಏನಂದರೆ ಇದು ಒಂಥರ ಡಿಫ್ರೆಂಟಾಗಿ ಅವರಿಗೆ ಬೇರೆ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದ ಡೆವಿಲ್ ಇಸ್ ಡೌನ್ ಕುಕ್ಕಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದು ಡೆವಿಲ್ಸ್ ಕಿಚನ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಗುಡ್. ಅದಾದಮೇಲೆ ಕಮಲ ಹಾಸನ್ ಗುಣ ಅಂತ ಒಂದು ಮೂವಿ ತೆಗೆದಿದ್ರು. ಕಮಲ ಹಾಸನ್ ಗುಣ ಅಂತ ಮೂವಿ ತೆಗೆದಿದ್ರು, ತುಂಬ ಫೇಮಸ್ ಆಯಿತು ಅದು ತಮಿಳ್ನಾಡಲ್ಲೆಲ್ಲ. ಸೊ ಆ ಪಿಕ್ಚರ್ ಶೂಟಿಂಗ್ ಬಂದು ಇಲ್ಲೇನೆ. ಡೆವಿಲ್ಸ್ ಕಿಚನ್ ಆದಮೇಲೆ ಇದನ್ನು ಗುಣ ಕೇವ್ ಅಂತಲೂ ಕರೀತಾರೆ. ಈಗ ಮಂಜುಮಲ್ ಬಾಯ್ಸ್ ಬಂದಾಗಿಂದನೂ ಈಗ ಇದನ್ನು ಮಂಜುಮಲ್ ಕೇವ್ಸ್ ಅಂತಲೂ ಕರೀತಾ ಇದ್ದಾರೆ. ಸೊ ಇದೆ ಇದರ ಹಿಸ್ಟ್ರಿ. ಬಟ್ ಸೀರಿಯಸ್ಲಿ ವ್ಯೂ ಮಾತ್ರ ತುಂಬ ಅಮೇಝಿಂಗ್. ಏನೂ ಕಾಣಿಸಲ್ಲ. ಇಷ್ಟು ಡೀಪಲ್ಲಿ ಒಬ್ಬ ಯಾರೋ ಬಿದ್ದೋದ್ರೆ ಹೆಂಗೆ ಬಾಡಿ ಪಾರ್ಟ್ಸ್ ಕೂಡ ಸಿಗಲ್ಲ. ಆಮೇಲೆ ಅವರು ಇನ್ನೊಬ್ರು ಹೇಳೋದು ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ಕೆಳಗಡೆ ಬಿದ್ದು ಏನಾದರೂ ಊತೋದ್ರೂ ನಮಗೆ ಬ್ಯಾಡ್ ಸ್ಮೆಲ್ಲು ಓಡೋದು ಅದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಡೆಡ್ ಬಾಡಿ ಯಾವುದು ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಂತಾರೆ. ಸೊ ಇಲ್ಲಿದೆ ನೋಡಿ. ಸೊ ಇವಾಗ ಅಲ್ಲಿ ಹೋಗೋಣ, ಅಲ್ಲೊಂದು ಫೋಟೋ ತೊಗೊಂಡು ಫೋಟೋ ಶೂಟ್ ಮಾಡಿ. ಹೇ ಗಾಯ್ಸ್, ನಾನು ಇವಾಗ ಕೊಡೈಕೆನಾಲಲ್ಲಿರೋ ಪೈನ್ ಫಾರೆಸ್ಟಲ್ಲಿದ್ದೀನಿ. ಸುತ್ತ ಇವೆಲ್ಲ ಪೈನ್ ಟ್ರೀಸ್. ಸೊ ನಮಗೆ 500 ರೂಪಾಯಿ ನೋಟ್ ಇದೆಯಲ್ಲ, ಆ 500 ರೂಪಾಯಿ ನೋಟು ಕೂಡ ಇದರಿಂದನೇ ಆಗುತ್ತಂತೆ, ಇದರಿಂದನೇ ಮ್ಯಾನುಫ್ಯಾಕ್ಚರ್ ಆಗೋದು. ಅದಾದಮೇಲೆ ಎನಿ ಮೂವೀಸ್, ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಮೂವೀಸ್ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಕೂಡ ಇಲ್ಲೇ ನಡೆದಿರುತ್ತೆ. ನನಗಂತೂ ಯಾವ್ಯಾವ ಮೂವಿ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ. ತಮಿಳಲ್ಲಿ ಅಡಡ ಮಳಡ ಅಡ್ಡ ಮಳಡ, ಅಯ್ಯೋ ಇದು ವೆದರ್ ಕೂಡ ಹಾಗೆ ಇದೆ, ಫುಲ್ಲು ಮಳೆ, ವೈಬ್ಸ್ ಮಾತ್ರ ಬೇರೆ ಲೆವೆಲ್, ಸೂಪರ್ ಆಗಿದೆ. ಅದಾದಮೇಲೆ ಕನ್ನಡದಲ್ಲಿ ಒಂದೇ ಸೀರಂತೆ ಇನ್ನು ನಾನು ನೀನು, ಆ ಸಾಂಗ್ ಕೂಡ ಇಲ್ಲೇ ಶೂಟ್ ಮಾಡಿರ್ತೇವೆ. ಅದಾದಮೇಲೆ ಈ ರಾಜ್ ಮೂವಿ, ಇನ್ನು ಪ್ರೇಮಮು ಇಲ್ಲ ಅಂತ. ಓಕೆ, ಪ್ರೇಮಂ ಕೂಡ ಇದೆ ಶೂಟಿಂಗ್ ಸ್ಪಾಟ್ ಅಂತೆ. ಪ್ರೇಮಂ ಇಸ್ ಮೈ ಫೇವರೇಟ್ ಮೂವಿ. ಕಾಂಟ್ ಬೀಟ್ ದಟ್ ಮಲಯಾಳಿ ಸಾಂಗ್ಸ್. ಮಸ್ತ್ ಇದೆ ಡ್ಯೂಡ್. ಎಸ್ಪೆಷಲಿ ಪಯ್ಯ ಮೂವಿ ಸಾಂಗ್ಸ್, ಅಡಡ ಮಳಡ ಆ ಥರ ವೈಬ್ಸೇ ಇದೆ, ಮಸ್ತ್ ಇದೆ. ಯು ಗೈಸ್ ಹ್ಯಾವ್ ಟು ಕಮ್ ವಿಸಿಟ್ ಮಾಡಿ. ஒரிஜினல் இது கடல் மட்டத்தில் இருந்து 7600 அடி டாப் இது.
இதில் பார்த்தீங்கன்னா இது ஃபஸ்ட்டு நம்ம கீழே இறங்கி பார்க்க அலோட் பண்ணிக்கிருக்காங்க. இப்போ எதுக்கு இதை க்ளோஸ் பண்ணி காட்டுறாங்கன்னு கேட்டிங்கன்னா, வர்ற டூரிஸ்ட் செல்ஃபி எடுக்கிறேன் ரீல்ஸ் எடுக்கிறேன்னு தவறி விழுந்துடுறாங்க. தவறி விழுந்தாங்கன்னா அவங்க பாடியை 1 வீக்குள்ளே எடுத்தாங்கன்னா 1 லட்ச ரூபா, அதை தாண்டி போனதுன்னா 2 லட்ச ரூபா வாங்குவாங்க. ஆனால் ஃபுல் பாடிலாம் கிடைக்காது. ஏன்னா எவ்வளோ உயரம் போகிறீங்களோ அவ்வளோ அளவுக்கு ஆக்சிஜன் கம்மி. இப்போ ரீசனாக குரங்கணி ஃபயர் ஆக்சிடென்ட் நடந்துச்சுன்னு கேள்விப்பட்டிருப்பீங்க. ஹில் ட்ரெக்கிங் மூணார் போனது, இந்த டவுனில் தான் 18 பேர் இறந்தது. ಸೊ ಗೈಸ್, ಇದೇ ಮೋಯರ್ ಪಾಯಿಂಟ್ ಅಂತೆ, ಮೋಯರ್ ಪೀಕ್. ಇದು ಕೊಡೈಕೆನಲಲ್ಲೇ ಹೈಯೆಸ್ಟ್ ಪೀಕ್ ಇದ್ದಾನೆ. ಸೊ ನೋಡ್ಬೋದು, ಸಿಕ್ಕಾಪಟ್ಟೆ ಫಾಗು ಫುಲ್ಲು, ಅದ್ರ ಜೊತೆಗೆ ಆ್ಯಡ್ ಆನ್ ಕ್ಲೈಮೇಟ್, ಆ್ಯಡ್ ಆನ್ ಏನೋ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದೆ. ಇಟ್ಸ್ ಮಳೆ, ಸಿಕ್ಕಾಪಟ್ಟೆ ಮಳೆ. ನೋಡಿ ಹೇಗಿದೆ ವ್ಯೂ. ಸೊ ನಾವೀಗ ಬಂದಿರೋದು ಅಪ್ಪರ್ ಲೇಕ್ ವ್ಯೂ. ಬಟ್ ಮಾತ್ರ ಕಾಣಿಸ್ತದೆ, ಲೇಕ್ ಇಲ್ಲ. ಏನೂ ಕಾಣಿಸ್ತಿಲ್ಲ ಅದು. ಸೊ ಫುಲ್ಲು ಮಿಸ್ಟ್, ಫಾಗ್, ಜೊತೆಗೆ ಮಳೆ. ಇಲ್ಲಿಂದ ಲೇಕು ಅಲ್ಲಿರುತ್ತಂತೆ. ಆ ಲೇಕ್ ಆ್ಯಕ್ಚುಲಿ ಇಂಡಿಯಾ ಮ್ಯಾಪ್ ಥರನೇ ಕಾಣಿಸುತ್ತಂತೆ ಮೇಲ್ಗಡೆಯಿಂದ ನೋಡಿದ್ರೆ.